ಹಲೋ ಸ್ಟೂಡೆಂಟ್ಸ್. ಲಾಸ್ಟ್ ಕ್ಲಾಸಲ್ಲಿ ನಾವು ಸಿ ಎಸ್ ಎಸ್ ಬಾರ್ಡರ್ ಬಗ್ಗೆ ನೋಡ್ಕೊಂಡಿದ್ವಿ. ಸೊ ಈ ಕ್ಲಾಸಲ್ಲಿ ನಾವು ಮಾರ್ಜಿನ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಓಕೆ, ವಾಟ್ ಎಕ್ಸಾಕ್ಟ್ಲಿ ಮಾರ್ಜಿನ್ ಅಂತ ನೋಡ್ತಾ ಹೋಗೋಣ. ಮಾರ್ಜಿನ್ ಅಂತ ಅಂದ್ರೆ ನಮಗೆಲ್ಲ ಗೊತ್ತಿದೆ. ನಾವು ಯಾವುದಾದ್ರೂ ಟೆಕ್ಸ್ಟ್ ಬರಿಬೇಕಾದ್ರೆ ಅಥವಾ ಒಂದು ಲೆಟರ್ ಬರಿಬೇಕಾದ್ರೆ ಏನಂತ ಹೇಳ್ತೀವಿ ಅಂತ ಅಂದ್ರೆ ಮಾರ್ಜಿನ್ ಬಿಟ್ಬಿಟ್ಟು ಬರಿಬೇಕು ಅಂತ. ಗಾಟ್ ಇಟ್. ಇನ್ ದಿ ಸೇಮ್ ವೇ ವಿ ಕ್ಯಾನ್ ಏಬಲ್ ಟು ವಾಟ್ ಕನೆಕ್ಟ್ ಸೇಮ್ಸ್ ವಾಟ್ ಟಾಪಿಕ್ ಹಿಯರ್ ಆಲ್ಸೋ. ಒಂದು ಯಾವ್ದಾದ್ರು ಲೆಟರ್ ಬರಿತಾ ಇದೀವಿ ಅಂತ ಅಂದ್ರೆ ಸಿ ಇಲ್ಲಿ ದಿಸ್ ಈಸ್ ವಾಟ್ ದಿ ಪೇಪರ್ ಅಂತ ಅಂದ್ಕೊಳ್ಳಿ. ನಾವೇನ್ ಮಾಡ್ತೀವಿ, ಸ್ವಲ್ಪ ಈ ಲೆಫ್ಟ್ ಅಲ್ಲಿ ಮಾರ್ಜಿನ್ ಬಿಟ್ಬಿಟ್ಟು ಇಲ್ಲಿಂದ ಶುರು ಮಾಡ್ತೀವಿ. ಡಿಯರ್ ಸರ್, ಗಾಟ್ ಇಟ್. ದಿಸ್ ಈಸ್ ವಾಟ್ ದಿ ಮಾರ್ಜಿನ್ ಅಂತ ನಮಗೆ ಗೊತ್ತಿರೋದು. ಆಕ್ಚುಲಿ ದಿಸ್ ಈಸ್ ವಾಟ್ ಮಾರ್ಜಿನ್. ಸೊ ವಿತ್ ರೆಸ್ಪೆಕ್ಟ್ ಟು ಎಚ್ ಟಿ ಎಮ್ ಎಲ್, ಓಕೆನಾ, ಒಂದು ಎಲಿಮೆಂಟ್ ಇಲ್ಲಿದೆ ಅಂತ ಅಂದ್ಕೊಳ್ಳಿ, ಒಂದು ಪ್ಯಾರಾಗ್ರಾಫ್ ಇದೆ ಅಂತ ಅಂದ್ಕೊಳ್ಳಿ. ಗಾಟ್ ಇಟ್. ಸೊ ಎಲಿಮೆಂಟು, ಇದು ಎಲಿಮೆಂಟ್ ಬಾರ್ಡರ್ ಇದು, ಆಯ್ತಾ. ಸೊ ಈ ಎಲಿಮೆಂಟ್ ಇದೆಯಲ್ಲ, ಎಲಿಮೆಂಟ್ ಸುತ್ತ ಇರೋ ಜಾಗ ಏನಿದೆ ನಾವು ಇದನ್ನ ಮಾರ್ಜಿನ್ ಅಂತ ಕರಿಬಹುದು. ಇಲ್ಲಿ ಪೇಪರ್ ಅಲ್ಲಿ ನಾವು ಲೆಫ್ಟ್ ಮಾರ್ಜಿನ್ ಮಾತ್ರ ಬಿಟ್ಕೊಂಡಿರ್ತೀವಿ. ಇಲ್ಲಿ ಯಾವ ಮಾರ್ಜಿನ್ ಇರುತ್ತಪ್ಪ ಅಂದ್ರೆ ಟಾಪು, ರೈಟ್, ಬಾಟಮ್ ಮತ್ತೆ ಲೆಫ್ಟ್, ನಾಲ್ಕು ಕಡೆನೂ ಏನಿದೆ ಮಾರ್ಜಿನ್ ಕಾನ್ಸೆಪ್ಟ್ ಅಪ್ಲೈ ಆಗುತ್ತೆ. ಓಕೆ, ಸೊ ಹಾಗಾಗಿ ಇಲ್ಲಿ ನೋಡ್ತಾ ಬನ್ನಿ, ಮಾರ್ಜಿನ್ ಅಂದ್ರೆ ಏನಂತ ಹೇಳ್ತಾ ಇದ್ದಾರಪ್ಪ ಅಂದ್ರೆ ದಿ ಸ್ಪೇಸ್ ಅರೌಂಡ್ ದಿ ಎಲಿಮೆಂಟ್ ಈಸ್ ಕಾಲ್ಡ್ ಆಸ್ ಮಾರ್ಜಿನ್ ಅಂತ ಹೇಳ್ತಾ ಇದ್ದಾರೆ. ಎಲಿಮೆಂಟ್ ಸುತ್ತ ಇರುವಂತ ಸ್ಪೇಸ್ ನ ಮಾರ್ಜಿನ್ ಅಂತ ಹೇಳ್ತಾ ಇದ್ದಾರೆ. ಗಾಟ್ ಇಟ್. ಸೊ ಇಲ್ಲಿ ಯಾವ ಪ್ರಾಪರ್ಟಿ, ಸಿ ಎಸ್ ಎಸ್ ಪ್ರಾಪರ್ಟಿನ ಯೂಸ್ ಮಾಡ್ತೀವಿ ನಾವು ಮಾರ್ಜಿನ್ ಸ್ಪೆಸಿಫೈ ಮಾಡೋದಕ್ಕೆ ಅಂತ ಅಂದ್ರೆ ಮಾರ್ಜಿನ್ ಪ್ರಾಪರ್ಟಿನೇ ಯೂಸ್ ಮಾಡ್ತೀವಿ. ಗೊತ್ತಾಯ್ತಾ. ಸೊ ಮಾರ್ಜಿನ್ ಅಲ್ಲಿ ನಾನು ಇವಾಗ ತಾನೇ ಆ, ಯಾವ ರೀತಿ ಹೇಳಿದೆ ಆ ರೀತಿ ಟಾಪು, ರೈಟು, ಬಾಟಮು, ಲೆಫ್ಟ್ ಅಂತ ಇದೆ. ಸೊ ನಮಗೆ ಇಂಡಿವಿಜುವಲ್ ಆಗಿ ಸ್ಪೆಸಿಫಿಕ್ ಆಗಿ ಅದೇ ಮಾರ್ಜಿನ್ ಬೇಕಪ್ಪ ಅಂತಂದ್ರೆ ಮಾರ್ಜಿನ್ ಟಾಪ್, ರೈಟ್, ಬಾಟಮ್, ಲೆಫ್ಟ್ ಅಂತ ಸ್ಪೆಸಿಫೈ ಮಾಡಬೇಕಾಗುತ್ತೆ. ಸೊ ಇದಾದ್ಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ವ್ಯಾಲ್ಯೂಸ್ ಏನ್ ಕೊಡಬೇಕು. ಮಾರ್ಜಿನ್ ಟಾಪ್ ಅನ್ನೋದೇನು ಪ್ರಾಪರ್ಟಿ ಆಯಿತು, ಅಥವಾ ಮಾರ್ಜಿನ್ ಅನ್ನೋದೇನಾಯಿತು ಪ್ರಾಪರ್ಟಿ ಆಯಿತು. ಸೊ ಇದಕ್ಕೆ ವ್ಯಾಲ್ಯೂಸ್ ಯಾವುದ್ರಲ್ಲಿ ಕೊಡಬೇಕು ಅಂತಂದರೆ, ಸೊ ಇಲ್ಲಿ ಆಟೋ ಅಂತ ಇದೆ, ನೆಕ್ಸ್ಟ್ ಬಂದ್ಬಿಟ್ಟು ಲೆಂತ್ ಅಲ್ಲಿ ಕೊಡ್ಬೋದು, ಮತ್ತೆ ಪರ್ಸೆಂಟೇಜ್ ಅಲ್ಲಿ ಕೊಡ್ಬೋದು, ಇನ್ನೊಂದು ಇನ್ಹೆರಿಟ್ ಅಂತ. ಇನ್ಹೆರಿಟ್ ಅಂದರೆ ಪೇರೆಂಟ್ ಎಲಿಮೆಂಟ್ ಏನು ಮಾರ್ಜಿನ್ ಇರುತ್ತೆ ಅದು ಇದಕ್ಕೂ ಸಹ ವಾಟ್ ಚೈಲ್ಡ್ ಎಲಿಮೆಂಟ್ಗೆ ಫಾಲೋ ಆಗುತ್ತೆ. ದಟ್ ಈಸ್ ನಥಿಂಗ್ ಬಟ್ ಇನ್ಹೆರಿಟ್. ಇಲ್ಲ ಅಂತ ಅಂದರೆ ಆಟೋ ಅಂತ ಕೊಟ್ಟರೆ ಮಾರ್ಜಿನ್ ವ್ಯಾಲ್ಯೂ, ಸೊ ಬ್ರೌಸರ್ ಏನ್ ಮಾಡುತ್ತೆ ಮಾರ್ಜಿನ್ ನ ಕ್ಯಾಲ್ಕುಲೇಟ್ ಮಾಡುತ್ತೆ. ಲೆಂತ್ ಅಲ್ಲಿ ಕೊಡ್ಬೋದು. ಓಕೆ, ಲೆಂತ್ ಅಲ್ಲಿ ಪಿಕ್ಸೆಲ್, ಪಿ ಟಿ, ಸೆಂಟಿಮೀಟರ್ಸ್ ಅಲ್ಲಿ ನಾವು ಮಾರ್ಜಿನ್ ನ ಕೊಡ್ತಾ ಹೋಗ್ಬೋದು. ಇಲ್ಲಪ್ಪ ಅಂತ ಅಂದ್ರೆ ವಿ ಹ್ಯಾವ್ ಅನದರ್ ವೇ, ದಟ್ ಈಸ್ ವಾಟ್ ಪರ್ಸೆಂಟೇಜ್. ಪರ್ಸೆಂಟೇಜ್ ಅಲ್ಲಿ ನಾವೇನ್ ಮಾಡ್ಬೋದು ಮಾರ್ಜಿನ್ ನ ಸೆಟ್ ಮಾಡ್ತಾ ಹೋಗ್ಬೋದು. ಸೊ ಹಾಗಾಗಿ ನಾವಿಲ್ಲಿ ಡಿಫ್ರೆಂಟ್ ಆಸ್ಪೆಕ್ಟ್ಸ್ ಅಲ್ಲಿ ಏನ್ ಮಾಡ್ತಾ ಹೋಗ್ಬೋದಪ್ಪ ಅಂತಂದ್ರೆ ವಿ ಕ್ಯಾನ್ ಏಬಲ್ ಟು ಗಿವ್ ದಿ ವ್ಯಾಲ್ಯೂಸ್. ಬನ್ನಿ ಇಲ್ಲಿ ಒಂದು ಎಕ್ಸಾಂಪಲ್ ನೋಡೋಣ. ನೋಡ್ತಾ ಬನ್ನಿ, ಇಲ್ಲೊಂದು ಡಿವ್ ಇದೆ, ಡಿವ್ ಟ್ಯಾಗ್ ಇದೆ. ಡಿವ್ ಟ್ಯಾಗಿಗೆ ಬಾರ್ಡರ್ ಕೊಟ್ಕೊಂಡಿದ್ದೀವಿ. ಬಾರ್ಡರ್ ಕೊಟ್ಕೊಂಡ್ಮೇಲೆ ಮಾರ್ಜಿನ್ನ ನಾವೇನು ಮಾಡ್ಕೊಂಡಿದ್ದೀವಿ ಅಪ್ಲೈ ಮಾಡ್ಕೊಂಡಿದ್ದೀವಿ, ಜೊತೆಗೆ ಬ್ಯಾಕ್ಗ್ರೌಂಡ್ ಕಲರ್ನು ಅಪ್ಲೈ ಮಾಡಿದ್ದೀವಿ. ಒಂದು ಒಟ್ಟು ಪಾಯಿಂಟ್ನ ಗಮನ ಕೊಡಬೇಕು, ಬಾರ್ಡರ್ ಇದ್ರೆ ನಮಗೆ ಗೊತ್ತಾಗುತ್ತೆ ಮಾರ್ಜಿನ್ ಎಲ್ಲಿದೆ ಎಲ್ಲಿ ಇಲ್ಲ ಅಂತ. ಗಾಟ್ ಇಟ್. ಹಾಗಾಗಿ ಬಾರ್ಡರ್ನ ಸ್ಪೆಸಿಫೈ ಮಾಡೋದ್ರ ಮುಖಾಂತರ ವಿ ಕ್ಯಾನ್ ಏಬಲ್ ಟು ಅಂಡರ್ಸ್ಟ್ಯಾಂಡ್ ದಟ್ ಮಾರ್ಜಿನ್ ವೆರಿ ಕ್ಲಿಯರ್ಲಿ. ಸೊ ಇಲ್ಲಿ ನೋಡ್ತಾ ಬನ್ನಿ, ದಿಸ್ ಈಸ್ ವಾಟ್ ಮಾರ್ಜಿನ್ ಟಾಪ್. ಈ ಎಲಿಮೆಂಟ್ ಇದೆ, ಎಲಿಮೆಂಟಿನ ಮೇಲ್ಗಡೆ ಎಷ್ಟಿದೆ 100 ಪಿಕ್ಸೆಲ್, ರೈಟ್ಗೂ 100 ಪಿಕ್ಸೆಲ್, ಕೆಳಗಡೆ 150 ಪಿಕ್ಸೆಲ್, ಲೆಫ್ಟಿಗೆ ಏನಿದೆ 80 ಪಿಕ್ಸೆಲ್. ಲೆಫ್ಟಿಗೆ ಇನ್ನೂ ಜಾಸ್ತಿ ಬೇಕಪ್ಪ ನನಗೆ ಅಂತಂದ್ರೆ 180 ನಾನು ಇಲ್ಲಿ ಕೊಟ್ಕೊಂಡು ಇಲ್ಲಿ ರನ್ ಮಾಡ್ತಾ ಇದ್ದೀನಿ. ನೋಡ್ತಾ ಬನ್ನಿ, ಲೆಫ್ಟಿಗೆ ಏನಾಯ್ತು ಜಾಸ್ತಿ ಆಯ್ತು. ಅರ್ಥ ಆಗ್ತಿದ್ಯಾ. ದಿಸ್ ಈಸ್ ವಾಟ್ ಎಕ್ಸಾಕ್ಟ್ಲಿ ಹ್ಯಾಪ್ನಿಂಗ್ ವಿತ್ ರೆಸ್ಪೆಕ್ಟ್ ಟು ಮಾರ್ಜಿನ್. ಓಕೆ, ಸೊ ಇದಾದ್ಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಮಾರ್ಜಿನ್ ಶಾರ್ಟ್ ಅಂಡ್ ಪ್ರಾಪರ್ಟಿ ಅಂತ ಹೇಳ್ತಾ ಇದ್ದಾರೆ. ಸೊ ಮಾರ್ಜಿನ್ ಶಾರ್ಟ್ ಅಂಡ್ ಪ್ರಾಪರ್ಟಿ ಅಂತಂದ್ರೆ ಈ ತರ ನಾವು ಒಟ್ಟ ಪ್ರತಿಯೊಂದಕ್ಕೂ ಸಪರೇಟ್ ಆಗಿ ನಾವು ಮೆನ್ಷನ್ ಮಾಡೋ ಬದಲಿ ಮಾರ್ಜಿನ್ ಟಾಪ್, ರೈಟ್, ಬಾಟಮ್, ಲೆಫ್ಟ್ ಅಂತ. ಇದಕ್ಕಿಂತ ಮುಂಚೆ ಬಾರ್ಡರ್ ಅಲ್ಲೂ ನಾವು ಶಾರ್ಟ್ ಅಂಡ್ ಪ್ರಾಪರ್ಟಿ ನೋಡಿದ್ವಿ, ಮಾರ್ಜಿನ್ ಅಲ್ಲೂ ಸಹ ನಾವು ಸೇಮ್ ಶಾರ್ಟ್ ಅಂಡ್ ಪ್ರಾಪರ್ಟಿ ಮಾರ್ಜಿನ್. ಸೊ ಇದು ಟಾಪ್, ರೈಟ್, ಬಾಟಮ್ ಮತ್ತೆ ಲೆಫ್ಟ್. ಓಕೆ, ಸಿ ಈ ತರ ನಾವೇನ್ ಮಾಡ್ತಾ ಹೋಗ್ಬೋದು, ವಿ ಕ್ಯಾನ್ ಏಬಲ್ ಟು ಸೆಟ್ ದಿ ಮಾರ್ಜಿನ್. ಸೊ ಬನ್ನಿ ಇಲ್ಲಿ ನೋಡ್ತಾ ಹೋಗೋಣ. ಇಲ್ಲಿ ನೋಡ್ತಾ ಬಂದ್ರೆ ಬಾರ್ಡರ್ ಇದೆ, ಮಾರ್ಜಿನ್ ನಾವು ಯಾವ ರೀತಿ ಸ್ಪೆಸಿಫೈ ಮಾಡಿದ್ದೀವಿ ಅಂದ್ರೆ ಶಾರ್ಟ್ ಅಂಡ್ ಪ್ರಾಪರ್ಟಿ ಮುಖಾಂತರ ಮಾರ್ಜಿನ್ ಏನ್ ಮಾಡ್ಕೊಂಡಿದ್ದೀವಿ ಸ್ಪೆಸಿಫೈ ಮಾಡಿದ್ದೀವಿ. ಗೊತ್ತಾಯ್ತಾ. ಬಟ್ ಆರ್ಡರ್ ಮಾತ್ರ ಕ್ಲಾಕ್ ವೈಸ್ ಅಲ್ಲಿ ಇರುತ್ತೆ, ಟಾಪ್, ರೈಟ್, ಬಾಟಮ್ ಮತ್ತೆ ಲೆಫ್ಟ್. ಸೊ ಇಲ್ಲಪ್ಪ, ಇದನ್ನ ನಾನು ಈ ತರ 4 ಕೊಡಲ್ಲ, ಜಸ್ಟ್ 100 ಪಿಕ್ಸೆಲ್ ಕೊಡ್ತೀನಿ ಅಂದ್ರೆ ಎಲ್ಲಾ ಕಡೆಗೂ ಏನಾಗುತ್ತಪ್ಪ ಅಂದ್ರೆ 100 ಪಿಕ್ಸೆಲ್ ಅಪ್ಲೈ ಆಗ್ಬಿಡುತ್ತೆ, ಅಂದ್ರೆ ಟಾಪು, ರೈಟು, ಬಾಟಮು ಮತ್ತೆ ಲೆಫ್ಟ್ಗೆ. ದಿಸ್ ಈಸ್ ವಾಟ್ ರಿಗಾರ್ಡಿಂಗ್ ಮಾರ್ಜಿನ್. ಸೊ ದೆನ್
ಸೊ ನಾವು ಬರೀ ಏನೋ ಮ ಒಂದು 2 ಮಾರ್ಜಿನ್ ಸೆಟ್ ಮಾಡ್ಬೇಕಪ್ಪ ಅಂತ ಅಂದ್ಕೊಂಡ್ರೆ ವಿ ಕ್ಯಾನ್ ಏಬಲ್ ಟು ಸ್ಪೆಸಿಫೈ ಲೈಕ್ ದಿಸ್ ಮಾರ್ಜಿನ್ 25 ಪಿಕ್ಸೆಲ್ 50 ಪಿಕ್ಸೆಲ್ ಗೊತ್ತಾಯ್ತಾ? ಸೊ ಈ ತರ ನಾವೇನ್ ಮಾಡ್ಬೋದು, ನಮಗೆ ಬೇಕಾಗಿರೋ ಸೈಟ್ಸ್ ಅದೇ ಆರ್ಡರಲ್ಲಿ ಅಪ್ಲೈ ಆಗ್ತಾ ಹೋಗುತ್ತೆ. ಟಾಪ್, ರೈಟ್, ಬಾಟಮ್ ಮತ್ತೆ ಲೆಫ್ಟ್. ಕ್ಲಿಯರ್? ಸೊ ಲೇಟರ್ ಆಟೋ ವ್ಯಾಲ್ಯೂ ಅಂತ ಹೇಳಿದೆ. ಆಟೋ ವ್ಯಾಲ್ಯೂ ಬಂದ್ಬಿಟ್ಟು ಬ್ರೌಸರ್ ಏನ್ ಮಾಡುತ್ತೆ, ಇಟ್ ವಿಲ್ ಕ್ಯಾಲ್ಕುಲೇಟ್ ಅಂಡ್ ಇಟ್ ವಿಲ್ ವಾಟ್ ಪುಟ್ ಸಮ್ ಆಟೋ ಮಾರ್ಜಿನ್. ಗೆಟಿಂಗ್ ಎಷ್ಟು ಬೇಕು, ಎಷ್ಟು ಸೂಟ್ ಆಗುತ್ತೆ ಅನ್ನೋದನ್ನ ಬ್ರೌಸರ್ ಕ್ಯಾಲ್ಕುಲೇಟ್ ಮಾಡ್ಬಿಟ್ಟು ಏನಾಗುತ್ತೆ ಸ್ಪೆಸಿಫೈ ಮಾಡುತ್ತೆ. ಇನ್ಹೆರಿಟ್ ಅಂತ ಅಂದ್ರೆ ಇವಾಗ ಡಿವ್ ಬಂದ್ಬಿಟ್ಟು ಇನ್ನೊಂದು ಎಲಿಮೆಂಟ್ ಒಳಗಡೆ ಇದೆ, ಆ ಎಲಿಮೆಂಟ್ ಮಾರ್ಜಿನ್ ಏನಿರುತ್ತೆ ಅದು ಡಿವ್ಗೆ ಏನಾಗುತ್ತೆ ಫಾಲೋ ಆಗುತ್ತೆ. ದಿಸ್ ಈಸ್ ವಾಟ್ ಇನ್ಹೆರಿಟ್. ಗೆಟಿಂಗ್? ಸೊ ಲೇಟರ್ ಒಂದು ಪಾಯಿಂಟ್ ಇದೆ ಇಲ್ಲಿ ನಿಮಗೆ, ಐ ಶುಡ್ ಟೆಲ್ ದಟ್ ಪ್ರಾಬಬಲಿ ಮಾರ್ಜಿನ್ ಕೊಲ್ಯಾಪ್ಸ್ ಅಲ್ಲಿ ಇರ್ಬೋದು ಅಂದ್ಕೊಳ್ತೀನಿ. ಎಸ್, ಸಿ ದೇರ್ ಇಸ್ ಅ ಕಾನ್ಸೆಪ್ಟ್ ಕಾಲ್ಡ್ ಮಾರ್ಜಿನ್ ಕೊಲ್ಯಾಪ್ಸ್ ಅಂತ ಹೇಳ್ತಾ ಇದ್ದಾರೆ. ಏನಪ್ಪಾ ಮಾರ್ಜಿನ್ ಕೊಲ್ಯಾಪ್ಸ್ ಅಂತ ಅಂದ್ರೆ ಅರ್ಥ ಮಾಡ್ಕೊಳ್ಳಿ. ಎರಡು ಎಲಿಮೆಂಟ್ಸ್ ಇದೆ, ಒಂದು H1 ಇದೆ, ಇನ್ನೊಂದು H2 ಇದೆ. H1 ಇದು ಟಾಪು, ರೈಟು, ಬಾಟಮು ಮತ್ತೆ ಲೆಫ್ಟ್. ಇದರಲ್ಲಿ ಏನಿದೆ H2 ನಲ್ಲಿ ಟಾಪು, ರೈಟು, ಬಾಟಮು ಮತ್ತೆ ಲೆಫ್ಟ್. ಸೊ ಇಲ್ಲಿ ನೋಡ್ತಾ ಬಂದಾಗ ಇದ್ರದ್ದು ಬಾಟಮ್ ಮಾರ್ಜಿನ್ ಎಷ್ಟಿದೆ, 0 ಇದೆ. ಇದ್ರದ್ದು ಬಾಟಮ್ ಮಾರ್ಜಿನ್ ಎಷ್ಟಿದೆಯಪ್ಪ, 50 ಪಿಕ್ಸೆಲ್ ಇದೆ. ಹಾಗಾದಾಗ ಏನಾಗುತ್ತೆ ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾಗುತ್ತೆ. ಗೆಟಿಂಗ್? ಸೊ ಸಿ ಟಾಪ್ದೇನು ಮಾರ್ಜಿನ್ ಇಲ್ಲ, ಬಾಟಮ್ ಮಾರ್ಜಿನ್ ಏನಿದೆ 50 ಪಿಕ್ಸೆಲ್. ಬಾಟಮ್ ಅಂದ್ರೆ ಇದ್ರದ್ದು ಕೆಳಗಡೆ ಬರುತ್ತೆ. ಬಟ್ ಅದೇ ಹೆಡಿಂಗ್ ಟು ಏನಿದೆ 20 ಪಿಕ್ಸೆಲ್ ಟಾಪ್ ಮಾರ್ಜಿನ್ ಇದೆ. ಇದ್ರದ್ದು ಇಲ್ಲಿ ಕೆಳಗಡೆದು 50 ಪಿಕ್ಸೆಲ್ ಆಯ್ತು H1ದು, ಮತ್ತೆ H2ದು ಏನಾಯ್ತು ಟಾಪ್ ಮಾರ್ಜಿನ್ 20 ಪಿಕ್ಸೆಲ್ ಆಯ್ತು. ಎರಡರದ್ದು ಸಮ್ ಮಾಡಿದ್ರೆ 70 ಪಿಕ್ಸೆಲ್ ಏನಾಗ್ಬಿಡುತ್ತೆ ಮಾರ್ಜಿನ್ ಇಲ್ಲಾಗುತ್ತೆ, ಇದ್ರದ್ದು ಬಾಟಮ್ ಇದ್ರದ್ದು ಟಾಪ್. ಈ ತರ ಇದ್ದಾಗ ಏನ್ ಮಾಡುತ್ತಪ್ಪ ಅಂತ ಅಂದ್ರೆ ಸೊ 50 ಪ್ಲಸ್ 20 70 ಮಾಡೋ ಬದ್ಲಿ 50 ಮತ್ತೆ 20 ನಲ್ಲಿ ದೊಡ್ಡ ಮಾರ್ಜಿನ್ ಯಾವ್ದಿದೆ ಅದನ್ನ ಸೆಟ್ ಮಾಡ್ಕೊಳ್ಳುತ್ತೆ. ಅಂದ್ರೆ ಇವುಗಳ ಮಧ್ಯದಲ್ಲಿ ಇದಕ್ಕೆ ಬಾಟಮ್ಗೆ ಏನ್ ಹಾಕೊಳ್ಳುತ್ತಪ್ಪ 50, ಇದಕ್ಕೆ ಟಾಪ್ಗೆ ಏನ್ ಹಾಕುತ್ತೆ 50 ಮಾಡ್ಕೊಳ್ಳುತ್ತೆ. ದಿಸ್ ಈಸ್ ವಾಟ್ ನಾವು ಈ ಕಾನ್ಸೆಪ್ಟ್ ನ ಏನಂತ ಕರಿತೀವಿ, ಮಾರ್ಜಿನ್ ಕೊಲ್ಯಾಪ್ಸ್ ಅಂತ ಕರಿತೀವಿ. ಓಕೆ, ಸೊ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ನಾನು. ಸೊ ಮಾರ್ಜಿನ್ ಕೊಲ್ಯಾಪ್ಸ್ ಪ್ರಾಪರ್ಟಿ ಯೂಶುವಲಿ ಇಂಟರ್ವ್ಯೂನಲ್ಲೆಲ್ಲ ಕೇಳ್ತಾರೆ, ವಾಟ್ ಎಕ್ಸಾಕ್ಟ್ಲಿ ಮಾರ್ಜಿನ್ ಕೊಲ್ಯಾಪ್ಸ್ ಅಂತ. ಸಿ ದಿ ಕಾನ್ಸೆಪ್ಟ್ ಈಸ್ ವೆರಿ ಮಚ್ ಸಿಂಪಲ್. ಎರಡು ಎಲಿಮೆಂಟ್ಸ್ ಇದೆ ಅಂದ್ಕೊಳ್ಳಿ, ಅದಕ್ಕೆ ಒಂದು ಎಲಿಮೆಂಟ್ಗೆ ಬಾಟಮ್ ಮಾರ್ಜಿನ್, ಇನ್ನೊಂದು ಎಲಿಮೆಂಟ್ ಅದ್ರ ಕೆಳಗಡೆ ಇರುವಂತ ಎಲಿಮೆಂಟ್ಗೆ ಟಾಪ್ ಮಾರ್ಜಿನ್ ಇರುತ್ತೆ. ಅದೆರಡನ್ನು ಸಮ್ ಮಾಡಿ ಮಾರ್ಜಿನ್ ಏನು ಅಪ್ಲೈ ಆಗಲ್ಲ, ಅದರಲ್ಲಿ ದೊಡ್ಡದು ಯಾವ್ದಿರುತ್ತೋ ಆ ಮಾರ್ಜಿನ್ ಅಪ್ಲೈ ಆಗುತ್ತೆ ಟಾಪ್ ಮತ್ತೆ ಆಸ್ ವೆಲ್ ಆಸ್ ಬಾಟಮ್ಗೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ದಟ್ಸ್ ಇಟ್. ಸೊ ಮಾರ್ಜಿನ್ ಆದ್ಮೇಲೆ ಮತ್ತೆ ನಾವು ಪ್ಯಾಡಿಂಗ್, ಅದಾದ್ಮೇಲೆ ವಾಟ್ ಬಾಕ್ಸ್ ಮಾಡಲ್ ಕಾನ್ಸೆಪ್ಟ್ಸ್ ಇದೆ, ಒಂದಿಷ್ಟು ಟೆಕ್ಸ್ಟ್ ಫಾಂಟ್ ರಿಲೇಟೆಡ್ ಪ್ರಾಪರ್ಟೀಸ್ ಇದೆ, ಅವುಗಳನ್ನ ನೋಡಿಕೊಂಡು ನಾವು ಮುಂದೆ ಹೋಗ್ತಾ ಹೋಗೋಣ. ಓಕೆ, ಥ್ಯಾಂಕ್ ಯು ಆಲ್, ಹ್ಯಾವ್ ಎ ನೈಸ್ ಡೇ, ಹ್ಯಾಪಿ ಲರ್ನಿಂಗ್.